ಇನ್ನು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು ಮಾತನಾಡಿದ್ದಾರೆ. ಹೋಟೆಲ್ ಉದ್ಯಮಕ್ಕೆ ಆರ್ಥಿಕ ಹೊಡೆತ ಬಿದ್ದಿದೆ. ಕಳೆದ 5 ದಿನದಲ್ಲಿ 100 ಕೋಟಿಗೂ ಅಧಿಕ ನಷ್ಟ ಆಗಿದೆ ಅಂತ ಪಿಸಿ ರಾವ್ ಟಿ9 ಬಳಿ ಹೇಳಿಕೊಂಡಿದ್ದಾರೆ. ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು ಪಿಸಿ ರಾವ್ ಬೆಂಗಳೂರಿನಲ್ಲಿ 40,000ಕ್ಕೂ ಹೆಚ್ಚು ಹೋಟೆಲ್ಗಳಿವೆ, ಅದರಲ್ಲಿ 25ಕ್ಕೂ ಹೆಚ್ಚು ಹೋಟೆಲ್ಗಳು ಬಂದ್ ಆಗಿವೆ ಅಂತ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ವಿನಯ್ ಮಾತನಾಡಿಸಿದ್ದಾರೆ ಪಿಸಿ ರಾವ್ ಅವರನ್ನ, ಕೇಳೋಣ ಬನ್ನಿ. ಕಮರ್ಷಿಯಲ್ ಸಿಲಿಂಡರ್ಗಳ ಅಭಾವ ರಾಜಧಾನಿಯ ಹೋಟೆಲ್ಗಳ ಕಿಚನ್ ವರೆಗೂ ತಲುಪಿದೆ. ಹೀಗಾಗಿ ನೇರವಾಗಿ ಗ್ರಾಹಕರ ಹೊಟ್ಟೆಗೂ ಕೂಡ ಇದರ ಎಫೆಕ್ಟ್ ಆಗ್ತಾ ಇದೆ. ಹಾಗಾದ್ರೆ ನಿಜಕ್ಕೂ ಕೂಡ ಈ ಸಮಸ್ಯೆ ಬಗೆಹರಿಯೋದು ಯಾವಾಗ? ಬೆಂಗಳೂರು ಸೇರಿದಂತೆ ಅನೇಕ ಹೋಟೆಲ್ಗಳು ಬಂದ್ ಆಗ್ತಾ ಇದೆ. ಎಲ್ಲಾ ವಿಚಾರಗಳು ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಬೆಂಗಳೂರು ನಗರ ಹೋಟೆಲ್ ಗೌರವಾಧ್ಯಕ್ಷರಾಗಿರುವಂತಹ ಪಿಸಿ ರಾವ್ ಇದ್ದಾರೆ. ಮಾತಾಡ್ಸೋಣ. ರಾವ್ ಅವರೇ, ಈಗ ಮೊದಲನೇದಾಗಿ ಹೋಟೆಲ್ನ ಈ ಸಮಸ್ಯೆಗೆ ಯಾವತ್ತು ಮುಕ್ತಿ? ಇತ್ತೀಚೆಗೆ 2 ಹಡಗುಗಳು ಸುಮಾರು 92,000 ಟನ್ಗಳಿರುವಂಥ LPG ಗ್ಯಾಸ್ಗಳನ್ನು ಹೊಂದಿರುವ ಹಡಗು ನಮ್ಮ ಇಂಡಿಯಾಕ್ಕೆ ಬಂದಿರುತ್ತದೆ. ಈ ಪ್ರಕ್ರಿಯೆಯಿಂದ ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್ ಆಗ್ಬೋದು ಅಂತ ನಮಗೆ ಆತ್ಮವಿಶ್ವಾಸ ಇದೆ. ಈಗಾಗಲೇ ಕರ್ನಾಟಕ ಸರ್ಕಾರದವರು ನಾಳೆಯಿಂದ 20% ಕಮರ್ಷಿಯಲ್ ಗ್ಯಾಸನ್ನು ಕೊಡ್ತೇವೆ ಎನ್ನುವಂಥ ಆಶ್ವಾಸನೆ ಕೊಟ್ಟಿದ್ದಾರೆ. ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್ ಆಗ್ಬೋದು. ಕನಿಷ್ಠ 50% ಆದರೂ ಬಂದರೆ ಸ್ವಲ್ಪ ಮಟ್ಟಿಗೆ ಹೋಟೆಲ್ ಉದ್ಯಮ ನಾರ್ಮಲ್ಸಿಗೆ ಬರುವಂತ ಸಾಧ್ಯತೆ ಇದೆ. 20% ಅಂದ್ರೆ ಎಷ್ಟು ಹೋಟ್ಲ್ಗಳಿಗೆ ಸಿಗುತ್ತೆ? ಜೊತೆಗೆ ಇದರ ಅಭಾವವನ್ನು ನೀಗಿಸುವ ಮಟ್ಟಿಗೆ ಸುಧಾರಣೆಯನ್ನು ಕಾಣಬಹುದಾ ಅಥವಾ ಸ್ಥಿತಿಯಲ್ಲಿ ಮತ್ತೆ ಸುಧಾರಣೆ ಆಗುತ್ತಾ? ಖಂಡಿತ 20% ಯಾವುದಕ್ಕೂ ಸಾಧ್ಯವಾಗುವುದಿಲ್ಲ. ಆದರೆ ಪರ್ಯಾಯ ವ್ಯವಸ್ಥೆಗಳನ್ನು ಬಹಳಷ್ಟು ಹೋಟೆಲ್ಗಳು ಮಾಡಿದ್ದಾರೆ. ಈಗಾಗಲೇ ಇಂಡಕ್ಷನ್ ಸ್ಟವ್ಗಳು, ಕೆಲವೊಂದು ಹೋಟೆಲ್ಗಳಲ್ಲಿ ಸೌದೆ ಒಲೆಗಳು, ಇನ್ನು ಇಜಿಲ್ನ ಒಲೆಗಳು, ಮತ್ತೆ ಬ್ರಿಕ್ಸ್ ಮುಂತಾದ ಹಲವಾರು ಪರ್ಯಾಯ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. 40ರಿಂದ ಈ ಗ್ಯಾಸ್ ಸಿಲಿಂಡರ್ನ ಸಮಸ್ಯೆಯಿಂದಾಗಿ ಹಲವು ಕಡೆಗಳಲ್ಲಿ ಹಲವು ರೀತಿಯಲ್ಲಿ ಜನ ನಿಜಕ್ಕೂ ಕೂಡ ಬಾಧನೆಗೆ ಒಳಗಾಗಿದ್ದಾರೆ. ಕಲಬುರಗಿಯಲ್ಲಿ ಆದಂಥದ್ದು ಉದ್ಯೋಗ ಇಲ್ಲ, ಮಹಿಳೆಯರು ಉದ್ಯೋಗ ಕಳ್ಕೊಂಡ್ಬಿಟ್ಟಿದ್ದಾರೆ. ಇಂದಿರಾ ಕ್ಯಾಂಟೀನಲ್ಲಿ ಕೆಲಸ ಮಾಡ್ತಾ ಇದ್ರು ಅವರು. ಆದರೆ ಇವತ್ತಿನ ಕೆಲಸಕ್ಕೆ ಬರಬೇಡಿ ಅಂತ ಹೇಳಿ ಗುತ್ತಿಗೆದಾರರು ಹೇಳಿದ್ದಾರೆ. ಸಿಲಿಂಡರ್ ಅಭಾವ ಇದೆ, ಕೆಲಸಕ್ಕೆ ಬರಬೇಡಿ ಎನ್ನುವಂಥ ಆದೇಶ. 10 ಮಹಿಳೆಯರನ್ನ ಕೆಲಸದಿಂದ ಕೈ ಬಿಟ್ಟಿದ್ದಾರೆ ಗುತ್ತಿಗೆದಾರರು. 8 ವರ್ಷಗಳಿಂದ ನಾವು ಇಲ್ಲೇ ಕೆಲಸ ಮಾಡ್ಕೊಂಡಿದ್ವಿ, ಇಂದಿರಾ ಕ್ಯಾಂಟೀನ್ ಸಂಬಳದಲ್ಲೇ ನಮ್ಮ ಕುಟುಂಬ ನಡೆಸ್ತಾ ಇದ್ವಿ, ಆದ್ರೆ ಈಗ ಉದ್ಯೋಗನೂ ಇಲ್ಲ, ಊಟನೂ ಇಲ್ಲ ಅಂತ ಅಳಲು ತೋಡ್ಕೊಂಡಿದ್ದಾರೆ. ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ಮಾತನಾಡಿಸಿದ್ದಾರೆ. ಮಹಿಳೆಯರನ್ನ ಕೇಳೋಣ ಬನ್ನಿ. ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ನಡೀತಾ ಇರತಕ್ಕಂಥ ಯುದ್ಧ ಸದ್ಯ ಸಿಲಿಂಡರ್ಗಳ ಮೇಲೆ ಸಾಕಷ್ಟು ಪರಿಣಾಮ ಬೀರಿರ್ತಕ್ಕಂಥದ್ದು. ಅದು ಇವಾಗ ಏನು ಅಂತಾರೆ, ಉದ್ಯೋಗದ ಮೇಲೂ ಕೂಡ ಪರಿಣಾಮ ಬೀರತಕ್ಕಂಥದ್ದು. ಯಾಕಂತಂದರೆ ಇಂದಿರಾ ಕ್ಯಾಂಟೀನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಸುಮಾರು 10ಕ್ಕೂ ಹೆಚ್ಚು ಏನು ಮಹಿಳೆಯರಿದ್ದರು, ಅವ್ರನ್ನ ಕೂಡ ಸದ್ಯ ಏನು ಅಂತಾರೆ ಕೆಲಸಕ್ಕೆ ಬರಬೇಡಿ ಅನ್ನುವಂಥ ಒಂದು ಮಾತುಗಳನ್ನು ಇಲ್ಲಿ ಇಂದಿರಾ ಕ್ಯಾಂಟೀನ್ನ ಗುತ್ತಿಗೆದಾರರು ಹೇಳ್ತಾ ಇರ್ತಕ್ಕಂಥದ್ದು. ಯಾಕಂತಂದರೆ ಕಳೆದ 4-5 ದಿನಗಳಿಂದನೂ ಕೂಡ ಕಮರ್ಷಿಯಲ್ ಸಿಲಿಂಡರ್ ಅಭಾವ ಇಡೀ ದೇಶಾದ್ಯಂತ ತಲೆದೂರಿದಂಥ ಪರಿಣಾಮ ಸದ್ಯ ಏನು ಅಂತಾರೆ ಸೌದೆ ಒಲೆಯಲ್ಲಿಯೇ ಏನು ಇಂದಿರಾ ಕ್ಯಾಂಟೀನ್ನ ಅಡುಗೆ ಮಾಡಲಾಗ್ತದೆ. ಅದು ಸೆಲೆಕ್ಟೆಡ್ ಐಟಮ್ಸ್ಗಳನ್ನು, ಅಂದರೆ ಕೇವಲ ಅನ್ನ ಸಾಂಬಾರು ಆಗಿರ್ಬೋದು ಮತ್ತು ಉಪ್ಪಿಟ್ಟು ಮತ್ತು ಈ ಥರದ ಅವಲಕ್ಕಿ, ಈ ಥರದ ತಿಂಡಿಗಳನ್ನು ಮಾತ್ರ ಏನು ಅಂತಾರೆ ಇಂದಿರಾ ಕ್ಯಾಂಟೀನಲ್ಲಿ ಮಾಡಲಾಗ್ತಾ ಇದೆ. ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು. ಇದು ಕಲಬುರಗಿ ನಗರದಲ್ಲಿರ್ತಕ್ಕಂಥ 8 ಏನು ಇಂದಿರಾ ಕ್ಯಾಂಟೀನ್ಗಳಿದ್ದಾವೆ. ಆ ಇಂದಿರಾ ಕ್ಯಾಂಟೀನ್ಗಳಿಗೆ ಸಪ್ಲೈ ಮಾಡ್ತಕ್ಕಂಥ ಕಿಚನ್ನ ದೃಶ್ಯ ಇದು. ಅದರ ನೇರ ಪರಿಣಾಮ ಅಂದರೆ ದಿನನಿತ್ಯ ಸಾವಿರಾರು ಚಪಾತಿ ರೊಟ್ಟಿಗಳನ್ನು ಮಾಡಿ ಏನು ಇಂದಿರಾ ಕ್ಯಾಂಟೀನ್ಗಳಿಗೆ ಸಪ್ಲೈ ಮಾಡ್ತಿದ್ರು ಮಹಿಳೆಯರು. ಆದರೆ ಅವ್ರಿಗೂ ಕೂಡ ಸದ್ಯ ಅವ್ರ ಕೆಲಸಕ್ಕೂ ಕೂತು ಬಂದಿರತಕ್ಕಂಥದ್ದು. ಸದ್ಯ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಕೇವಲ ತರಕಾರಿ ಹೆಚ್ಚೋಕೆ ಮಾತ್ರ ಏನು 3-4 ಮಹಿಳೆಯರನ್ನ ಬಳಸ್ಕೊಳ್ತಾ ಇದ್ದಾರೆ. ಆದರೆ ಏನು ಚಪಾತಿ ಮತ್ತು ರೊಟ್ಟಿ ಮಾಡುವಂಥವ್ರನ್ನ ಈಗ ಸದ್ಯಕ್ಕೆ ಬೇಡ ಅನ್ನುವಂಥ ಒಂದು ಸ್ಥಿತಿ ಬಂದಿರತಕ್ಕಂಥದ್ದು. ಯಾಕೆಂತಂದರೆ ಸದ್ಯ ಚಪಾತಿ ಮತ್ತು ರೊಟ್ಟಿಯನ್ನು ಬೇರೆ ಕಡೆಯಿಂದ ಖರೀದಿ ಮಾಡಿ ಸಪ್ಲೈ ಮಾಡ್ತಿದ್ದಾರೆ. ಹೀಗಾಗಿ ಅಲ್ಲಿ ರೊಟ್ಟಿ ಚಪಾತಿ ಮಾಡುವಂಥ ಮಹಿಳೆಯರು ಸದ್ಯ ಕೆಲಸ ವಿಧಿ ಇಲ್ಲದೆ ಏನು ಅಂತಾರೆ ಕೆಲಸ ಬಿಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಖುದ್ದು ನಮ್ಮ ಜೊತೆ ಇಂದಿರಾ ಕ್ಯಾಂಟೀನಲ್ಲಿ ಕೆಲಸ ಮಾಡುವಂಥ ಮಹಿಳೆಯರಿದ್ದಾರೆ. ಏನು ಹೇಳ್ತಾರೆ, ಸಮಸ್ಯೆ ಏನಾಗ್ತಿದೆ ಅವ್ರನ್ನೇ ಕೇಳೋಣ. ಈಗ ಸಿಲಿಂಡರ್ ಬಂದಾಗಿನಿಂದ ಏನು ಸಮಸ್ಯೆ ಶುರುವಾಗಿದೆ ಅಂತ? ನಾವು ರೀ ಸಿಲಿಂಡ್ರ್ ಬಂದಾದ್ಮೇಲೆ ಒಲೆ ಮೇಲೆ ನಿಂದ್ರಿಸ್ಬಾರ್ದಂತು ರೀ. ದವಾಖಾನಿಲಿಂದ ರೋಗಿಗಳಿಗೆ ಆಗುತ್ತೇಳಿ ಉಪ್ಪಿಟ್ಟು ಅನ್ನ ರೀ ಸಾಂಬಾರು ಮಾಡಿ ಆ ಕಡೆ ಹಾಕತ್ತಾರೆ ಸರ. 12 ಮಂದಿ ಇದ್ದೇರಿ, ಚಪಾತಿ ಬಿಡಿಸ್ಯಾರಿ ಸರ. ಮನೆ ಬಾಡಿ ಕಟ್ಟೋದಕ್ಕೆ ಅದಕ್ಕೆ ನಮಗೆ ಭಾಳ ತೊಂದರೆ ಆಗ್ತಾಯಿದ್ದಾರೆ ಸರ. ಬಿಡಿಸ್ಬಿಟ್ರಿ ಸುಮ್ಮನೆ ನಾಷ್ಟ ಮಾಡಿ ಕೊಡಕತ್ತಾರೆ ರೀ. ಹೊರಗಿನ ಚಪಾತಿ ತಂದು ಸಪ್ಲೈ ಮಾಡತ್ತಾರೆ ಸರ. ಭಾಳ ತೊಂದರೆ ಅದ ರೀ. ದಿನ 600-700 ರೂಪಾಯಿ ಚಪಾತಿ ಮಾಡಿಕೊಡ್ತಿದ್ದೇವೆ ರೀ ಸರ. 10-15 ಮಂದಿ ಎಲ್ಲ ಕಡೆ ಅನುಕೂಲ ಚಂದ ಆಗ್ತೈತೆ ರೀ ಸರ್. ಈಗ ಇದ್ರಲಿಂದ ಭಾಳ ಪ್ರಾಬ್ಲಮ್ ಆಗ್ಯದ ರೀ ಗ್ಯಾಸ್ ಬಂದದ. ಅಲ್ಲಿ ಚಪಾತಿ ರೊಟ್ಟಿ ಮಾಡೋರು ಎಷ್ಟು ಮಂದಿ ಇದ್ರಿ? 10 ಮಂದಿ ಇದ್ದೇವೆ ಸರ್. 10 ಮಂದಿಗೆ ಮನೆ ಕುಂದ್ರಿಸ್ಯಾರ ಸರ್.
ಇವಿಷ್ಟು ಏನು ಇಲ್ಲಿನ ಮಹಿಳೆಯರ ಮಾತು. ಯಾಕಂತಂದರೆ ಕಳೆದ ಹಲವು ದಿನಗಳಿಂದ ಇಲ್ಲೇ ಕೆಲಸ ಮಾಡ್ತಿದ್ವಿ ಮತ್ತು ಇದರದ್ದು ಏನು ಇಲ್ಲಿಂದ ಬರ್ತಕ್ಕಂಥ ಸಂಬಳದಿಂದನೇ ಮನೆ ಬಾಡಿಗೆ ಮತ್ತು ಜೀವನ ಸಾಗಿಸುವಂಥ ಕೆಲಸ ಆಗ್ತಿತ್ತು. ಆದರೆ ಈಗ ಏಕಾಏಕಿ ಕೆಲಸಕ್ಕೆ ಬರಬೇಡ ಅನ್ನುವಂಥ ಒಂದು ನಿರ್ಧಾರ ತೆಗೆದುಕೊಂಡಿರೋದ್ರಿಂದ ಸಹಜವಾಗಿ ಸಾಕಷ್ಟು ತೊಂದರೆ ಆಗ್ತಿದೆ ಅನ್ನುವಂಥ ಆ ಮಾತುಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.